ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. KCET 2020 ಅನ್ನೋ ಅಪ್ಡೇಟ್ಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ KCET ಅಪ್ಲಿಕೇಶನ್ ಯಾವ ರೀತಿ ಅಪ್ಲೈ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ಪು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ಈ ವಿಡಿಯೋನ ಯಾರೂ ಮಿಸ್ ಮಾಡ್ಕೋಬೇಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ನಾನು ಕಂಟಿನ್ಯೂಸ್ ನಿಮ್ಮದು ಆನ್ಲೈನ್ ಅಪ್ಲಿಕೇಶನ್ ಆಗಿರ್ಬೋದು, ನೆಕ್ಸ್ಟು ನಿಮ್ಮದು ಕೌನ್ಸಿಲಿಂಗ್ ಆಗಿರ್ಬೋದು, ಎಲ್ಲದ್ರದ್ದು ಅಪ್ಡೇಟು ನಾನು ಕಂಪ್ಲೀಟ್ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ, ಇದೇನಂದರೆ ಮೊದಲು ಈಗ ನೀವು ಕ್ಲಿಕ್ ಮಾಡಿದ ತಕ್ಷಣ ನೀವು KE ವೆಬ್ಸೈಟಲ್ಲಿ ಹೋಗಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೈರೆಕ್ಟ್ ಹೋಗಿ ಇಲ್ಲಿ ಈ ಥರ ನಿಮಗೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನಿರುತ್ತೆ ಅಂದರೆ ಕ್ಯಾಂಡಿಡೇಟ್ ಲಾಗಿನ್ನು, ಅಪ್ಲಿಕೇಶನು, ಪಾಸ್ವರ್ಡ್ ಇರುತ್ತೆ. ನೀವು ಇನ್ ಕೇಸು ಆಲ್ರೆಡಿ ಲಾಗಿನ್ ಆದರೆ ಡೈರೆಕ್ಟ್ ಲಾಗಿನ್ ಆಗಬೇಕು, ಇಲ್ಲ ನ್ಯೂ ಯೂಸರ್ ಅಂದರೆ ಇಲ್ಲಿ ನ್ಯೂ ಯೂಸರ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಆದ ತಕ್ಷಣ ಏನು ಬರುತ್ತಂದರೆ ಇಲ್ಲಿ ನೋಡಿ ಸೆಲೆಕ್ಟ್ ದ ಸಿಟಿಜನ್ಶಿಪ್ ಆಫ್ ದಿ ಇಂಡಿಯನ್ ಅಂದರೆ ಸ್ಟೇಟ್ ಇದು ಯಾವುದು ಅಂತ ನೋಡಿ. ಓವರ್ಸೀಸ್ ಸಿಟಿಜನ್ಸು ಇಂಡಿಯನ್ ಯೂಶಲಿ ಕ್ಲಿಕ್ ಮಾಡ್ತೀರಾ, ಇಂಡಿಯನ್ ಇದ್ದರೆ ಇಂಡಿಯನ್ ಕ್ಲಿಕ್ ಮಾಡ್ತೀರಾ. ಆಮೇಲೆ ಆರ್ ಯು ಅಪ್ಲೈಯಿಂಗ್ ದಿ ಕರ್ನಾಟಕ CET 12th ಎಕ್ಸಾಮಿನೇಷನ್ ಎಸ್ ಅಂತ ಕೊಡಬೇಕಾಗುತ್ತೆ. 13 ಡಿಜಿಟು ನಿಮ್ಮದು PUC ನಂಬರ್ ಬರಬೇಕಾಗತ್ತೆ. ಓಕೆ, ಕ್ಯಾಂಡಿಡೇಟ್ ನೇಮು, ಫಾದರ್ ನೇಮು, ಮದರ್ ನೇಮು, ಜೆಂಡರು, ಡೇಟ್ ಆಫ್ ಬರ್ತು. ಓಕೆ, ಈ ಕಡೆ ಮೊಬೈಲ್ ನಂಬರು ಮತ್ತು ಇಮೇಲು ಕರೆಕ್ಟಾಗಿ ಕೊಡಿ. ಓಕೆ, ಮಿಸ್ ಆಗಬಾರ್ದು. ಆಮೇಲೆ ಒಂದು ಸೀಕ್ರೆಟ್ ಕ್ವಶನ್ ಇರುತ್ತೆ, ಆ ಸೀಕ್ರೆಟ್ ಕ್ವಶನ್ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ನೆನಪಿರಬೇಕು ಅದ್ರದ್ದು ಆನ್ಸರ್ ಕೊಟ್ಟು ಕ್ಯಾಪ್ಚರ್ ಹೊಡೀರಿ. ಓಕೆ, ನೆಕ್ಸ್ಟು ಅದಾದ ತಕ್ಷಣ ನಿಮಗೆ ಮೊಬೈಲ್ ನಂಬರ್ಗೆ ಅಪ್ಲಿಕೇಶನ್ ನಂಬರು, ಪಾಸ್ವರ್ಡ್ ಬರುತ್ತೆ. ನೀವು ರಿಜಿಸ್ಟ್ರೇಷನ್ ಆದ ತಕ್ಷಣ ನಿಮಗೆ ಮೊಬೈಲ್ ಎರಡೂ ಬರುತ್ತೆ, ಯೂಸರ್ ಐಡಿಗೆ ಕಾಂಟ್ಯಾಕ್ಟ್ ನಂಬರು ಮತ್ತು ಮೇಲ್ ಐಡಿಗೆ ಎರಡೂ ಬರುತ್ತೆ. ಅದು ತೊಗೊಂಡು ನೀವು ಲಾಗಿನ್ ಆಗಬೇಕಾಗತ್ತೆ. ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಹೊಡೆದು ಲಾಗಿನ್ ಆಗಬೇಕಾಗತ್ತೆ. ಓಕೆ, ಇನ್ ಕೇಸ್ ನೀವು ಪಾಸ್ವರ್ಡ್ನ ಫಾರ್ವರ್ಡ್ ಮಾಡಿದ್ರೆ ಫಾರ್ವರ್ಡ್ ಪಾಸ್ವರ್ಡ್ ಕೊಡಬೇಕು, ರೀಸೆಟ್ ಪಾಸ್ವರ್ಡ್ ಕೂಡ ಮಾಡ್ಕೋಬೋದು ಬೇಕಂದರೆ. ಓಕೆ, ನೆಕ್ಸ್ಟು ಕ್ಯಾಂಡಿಡೇಟ್ ಇನ್ಫಾರ್ಮೇಷನ್ ಫಾರ್ಮ್ ಬರುತ್ತೆ. ಓಕೆ, ಯೂಸರ್ ಐಡಿ ಲಾಗಿನ್ ಆದ ತಕ್ಷಣ ಕ್ಯಾಂಡಿಡೇಟ್ ಇನ್ಫಾರ್ಮೇಷನ್ ಫಾರ್ಮ್ ಬರುತ್ತೆ. ಇಲ್ಲಿ ನಿಮ್ಮದು ಅಡ್ರೆಸ್ಸು, ನಿಮ್ಮ ಮೊಬೈಲ್ ನಂಬರು, ಕ್ಯಾಂಡಿಡೇಟ್ ನೇಮ್ ಆಲ್ರೆಡಿ ಇರುತ್ತೆ, ಅಡ್ರೆಸ್ಸು, ಸ್ಟೇಟು, ಡಿಸ್ಟ್ರಿಕ್ಟ್ ಎಲ್ಲ ಕರೆಕ್ಟಾಗಿ ಕೊಡ್ರಿ. CET ನಂಬರ್ ಎಲ್ಲ ಆಟೋಮೆಟಿಕ್ ಬಂದಿರುತ್ತೆ. ಓಕೆ, ನೆಕ್ಸ್ಟು ಸ್ಟಡಿ ಡೀಟೇಲು ಫಿಲ್ ಮಾಡಬೇಕಾಗತ್ತೆ. ಸ್ಟಡಿ ಡೀಟೇಲ್ ನೋಡಿ, ನಿಮ್ಮದು ಕಾಲೇಜ್ ನೇಮು ಫುಲ್ ಬರೀಬೇಕು, ಎಂಟ್ರೆನ್ಸ್ ಕಾಲೇಜ್ ನೇಮ್ ಫುಲ್ ಬರೀಬೇಕು, ಇಯರ್ ಆಫ್ ಸ್ಟಡೀಸು, ಯಾವ ಕ್ಲಾಸು 1 to 12th ಎಲ್ಲ ಬರೀಬೇಕಾಗುತ್ತೆ. ಓಕೆ, ಇಯರ್ ಆಫ್ ಸ್ಟಡಿನೂ ಕೂಡ ಬರುತ್ತೆ, ಇಯರ್ ಆಫ್ ಪಾಸಿಂಗ್ ಕೂಡ ಬರೀಬೇಕಾಗುತ್ತೆ. ಎಡಿಟ್ ಕೂಡ ಮಾಡ್ಬೋದು. ಇಲ್ಲಿ ಲಾಸ್ಟಿಗೆ ಎಡಿಟ್ ಕ್ಲಿಕ್ ಮಾಡಿಕೊಂಡು ಇನ್ ಕೇಸ್ ಏನಾದ್ರು ರಾಂಗ್ ಆಗಿತ್ತು ಎಡಿಟ್ ಮಾಡ್ಕೋಬೋದು, ನೀವು ಫುಲ್ಲು ಡಿಲೀಟ್ ಕೂಡ ಮಾಡ್ಕೋಬೋದು. ಓಕೆ, ಕರೆಕ್ಟಾಗಿರಲಿ ಸ್ಟೆಪ್ ಬೈ ಸ್ಟೆಪ್ಪು. ನೆಕ್ಸ್ಟು ಫೋಟೋ ಸಿಗ್ನೇಚರ್ನ ಆಲ್ರೆಡಿ ರೆಡಿ ಮಾಡ್ಕೊಂಡು ಹೇಳಿದೆ ನಿಮಗೆ. ಫೋಟೋ ಸ್ಕ್ಯಾನ್ಡ್ ಫೋಟೋ ಇರುತ್ತೆ, ಇಲ್ಲಿ ಅಪ್ಲೋಡ್ ಅಂತಿದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಫೋಟೋ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆಮೇಲೆ ನಿಮ್ಮ ಸಿಗ್ನೇಚರು, ನಿಮ್ಮ ತಮ್ಮ ಇಂಪ್ರೆಷನು, ನಿಮ್ಮ ಪೇರೆಂಟ್ಸ್ದು ತಮ್ಮ ಇಂಪ್ರೆಷನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಫೈಲ್ ಮಾಡಿಕೊಂಡು. ಓಕೆ, ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಕೊಡಬೇಕಾಗತ್ತೆ. ಸೇವ್ ಆ್ಯಂಡ್ ಸಬ್ಮಿಟ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಲಾಸ್ಟಿಗೆ ಡಿಕ್ಲರೇಷನ್ ಇರುತ್ತೆ. ಓಕೆ, ಇಲ್ಲಿ ಆ ಡಿಕ್ಲೇರ್ ಅಂತ ಇದೆಯಲ್ಲ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ನೊಂದು ಸಲ ನೋಡಿಕೊಂಡು ಡಿಕ್ಲೇರ್ ಅಂತ ಕೇಳ್ಕೊಂಡು ಫೈನಲ್ ಸಬ್ಮಿಷನ್ ಕೊಟ್ಟರೆ ಮುಗೀತು, ಇಷ್ಟು ಕೆಲಸ ಮತ್ತೇನಿಲ್ಲ. ಇದ್ರ ಮೇಲಿಂದ ಏನೋ ಡೌಟ್ ಇದ್ದರೆ ಇದಾದ ತಕ್ಷಣ ಪೇಮೆಂಟ್ ಡೀಟೇಲ್ ಬರುತ್ತೆ. ಇಲ್ಲಿ ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಆಕ್ಸಿಸ್ ಬ್ಯಾಂಕು, ಇದು ಯಾವುದೊಂದು ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಚಲನ್ ಮಾಡ್ಕೋಬೇಕು, ಚಲನ್ ಮಾಡ್ಕೊಳ್ಳಿ. ಓಕೆ, ಆನ್ಲೈನ್ ಕೂಡ ಪೇ ಮಾಡ್ಬೋದು. ಇಲ್ಲಿ ನೋಡಿ ಬಿಲ್ ಡೆಸ್ಕ್ ಇದೆಯಲ್ಲ ಆನ್ಲೈನು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಆಫ್ಲೈನ್ ಇದ್ದರೆ ಆಫ್ಲೈನ್, ಆನ್ಲೈನ್ ಬೇಕಂದರೆ ಆನ್ಲೈನು. ಓಕೆ, ಆನ್ಲೈನ್ ಪೇ ಮಾಡಿ ಕ್ಲಿಕ್ ಮಾಡಿಕೊಂಡು ಪೇಮೆಂಟ್ ಇದಕ್ಕೆ ಹೋಗುತ್ತೆ ಆಪ್ಷನ್ಗೆ. ಓಕೆ, ಅಲ್ಲಿ ನೀವೇನು ಮಾಡ್ಬೇಕಂದ್ರೆ ಯೂಸರ್ ಐಡಿ ಪಾಸ್ವರ್ಡ್ ಹೊಡೆದು ಇನ್ ಕೇಸ್ ನಿಮ್ಮದು ಈ ಆನ್ಲೈನ್ ಪೇಮೆಂಟ್ ಯಾವುದಾದ್ರು ತೊಗೊಂಡು ನೀವು ಪೇ ಮಾಡಬೇಕಾಗತ್ತೆ. ಅದಾದ ತಕ್ಷಣ ಫಾರ್ವರ್ಡ್ ಪಾಸ್ವರ್ಡ್ ಆಗಿದ್ದರಿಂದ ಏನು ಮಾಡ್ಬೇಕಂದ್ರೆ ಗೆಟ್ ಯುವರ್ ಪಾಸ್ವರ್ಡ್ ಇದೆಯಲ್ಲ ನಿಮಗೆ ರಿಜಿಸ್ಟರ್ಡ್ ಇಮೇಲ್ ಐಡಿಗೆ ಬರುತ್ತದು. ಇನ್ ಕೇಸ್ ನಿಮ್ಮದು ಇಮೇಲ್ ಐಡಿ ಮತ್ತು ಯೂಸರ್ ಐಡಿ ಹೊಡೆದ್ರಂದರೆ ಪಾಸ್ವರ್ಡ್ ಆಟೋಮೆಟಿಕ್ ನಿಮ್ಮ ಮೇಲ್ಗೆ ಬರುತ್ತೆ. ಓಕೆ, ಚೇಂಜ್ ಪಾಸ್ವರ್ಡ್ ಕೂಡ ಮಾಡ್ಕೋಬೋದು. ಅದಾದ ತಕ್ಷಣ ಚೇಂಜ್ ಪಾಸ್ವರ್ಡ್ ಕೂಡ ಮಾಡ್ಕೋಬೋದು. ಇದು ಈಜಿ, ನಿಮಗೆ ಮೇಲ್ ಬಂದಿರುತ್ತೆ. ಓಕೆ, ಸೊ ನಾನು ಫ್ರೆಂಡ್ಸು ನೆಕ್ಸ್ಟು ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಅಪ್ಡೇಟ್ ಕೊಡ್ತಾರೆ. ಏನು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಓಕೆ.